ಪರಿಸರವನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಾಗದಿದ್ದರು ಮನಸ್ಸಿನಿಂದ ಪ್ರಕೃತಿಯನ್ನು ಪರಿಸರವನ್ನು ಪ್ರೀತಿಸುವ ಮೂಲಕ ಏನೋ ಬೀದರ್ನಲ್ಲಿರೋ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಗತ್ತಿನ ನಾನಾ ಮೂಲೆಗಳಲ್ಲಿ ವಿಶೇಷವಾಗಿ ಏನೋ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಆದರೆ ಬೀದರ್ನಲ್ಲಿ ಈ ಒಬ್ಬ ವ್ಯಕ್ತಿ ಮಾಡಿರುವ ಇವತ್ತಿನ ಈ ಪರಿಸರ ದಿನಾಚರಣೆ ಕಾರ್ಯಕ್ರಮ ನಿಜಕ್ಕೂ ಮಾದರಿ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಈಗ ಅವರೇ ಇದ್ದಾರೆ, ಮಾತಾಡ್ಸೋಣ. ಸರ್, ಏನು ಸರ್ ನೀವು ಮೊದಲನೇದಾಗಿ ನಿಮ್ಮ ಹೆಸರೇನು, ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು? ನನ್ನ ಹೆಸರು ದಿಲೀಪ್ ಅಂತ ಹೇಳ್ಬಿಟ್ಟು, ನಾನು ದಿಲೀಪ್ ಕಾಡೋದು. ನಮ್ಮದು ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ ಅಂತ ಸುಮಾರು 23 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಪರಿಸರ ದಿನಾಚರಣೆ ಅಂತಂದರೆ ಒಂದು ಅರ್ಥಪೂರ್ಣವಾಗಿರಬೇಕು ಮತ್ತು ಜನರಿಗೆ ಒಳ್ಳೆಯ ಸಂದೇಶ ಮುಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಸೇರಿ ಜನರಿಗೆ ಉಚಿತವಾಗಿ ಸುಮಾರು ಒಂದು 300 ಗಿಡಗಳನ್ನು ಹಂಚಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಅದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ, ಹಾಡುಗಳ ಮೂಲಕ ಮತ್ತು ಒಂದು ಕವಿತೆಗಳ ಮೂಲಕ ಜನರಿಗೆ ಈ ಜಾಗೃತಿ ಮೂಡಿಸುತ್ತಾ ಸಸಿಗಳನ್ನು ಉಚಿತವಾಗಿ ಹಂಚ್ತಾ ಇದ್ದೇವೆ. ಈ ಪರಿಸರ ದಿನಾಚರಣೆದಂದು ಈ ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಏನಂತಂದರೆ ಎಲ್ಲರಲ್ಲೂ ಪರಿಸರ ಜಾಗೃತಿ ಬರಬೇಕು. ಕಾರಣ ಏನಂದರೆ ಪ್ರತಿಯೊಬ್ಬರು ಮನೆ ಕಟ್ತಾರೆ, ಮನೆ ಕಟ್ಟುವಾಗ ಅಲ್ಲಿ ಕಾರು ಮತ್ತು ಬೈಕಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ತಾರೆ. ಆದರೆ ಮರಗಳ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹೀಗೆ ಆಯಿತು ಅಂತಂದರೆ ಮುಂದಿನ ದಿನದಲ್ಲಿ ಮುಂದಿನ ಪೀಳಿಗೆಗೆ ಶುದ್ಧವಾದಂಥ ಗಾಳಿ ಉಸಿರಾಡಲು ತುಂಬಾ ಕಷ್ಟ ಆಗ್ತದೆ, ಬದುಕಲು ತುಂಬಾ ಕಷ್ಟ ಆಗ್ತದೆ. ಎಲ್ಲವನ್ನು ನಾವು ವಿಷಯವಾಗಿ ನಮ್ಮ ದೇಹದಲ್ಲಿ ಬೆರೀತದೆ. ಹೀಗಾಗಿ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಗಿಫ್ಟ್ ಕೊಡಬೇಕಾದ ಅಂತಂದರೆ ಅದು ಪರಿಸರ, ಒಂದು ಒಳ್ಳೆಯ ಪರಿಸರ, ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಒಳ್ಳೆಯ ಶುದ್ಧ ಗಾಳಿ ತಗೊಳ್ಳುವಂಥ ಒಂದು ಕೆಲಸ ಆಗಬೇಕಾದ್ರೆ ನಾವು ಪ್ರತಿಯೊಬ್ಬರು ಕನಿಷ್ಠ ವರ್ಷಿಗೆ 1 ಮರವನ್ನು ನಮ್ಮ ಮನೆ ಹತ್ರ, ನಮ್ಮ ಮನೆ ಆಫೀಸ್ ಹತ್ರ ನೆಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ನಾನು ಜನರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ಏನು ಗಿಡ ಇರ್ತದಲ್ಲ ಇದನ್ನು ಪ್ರೀತಿಯಿಂದ ಬೆಳೆಸ್ರಿ, ನೀವು ಮತ್ತು ಕಾಳಜಿಯಿಂದ ಬೆಳೆಸ್ರಿ. ಯಾಕಂದರೆ ಮುಂದೆ ಪರಿಸರ ಹಾಳಾಗಬಾರ್ದು. ಈ ಹೊಗೆಯಿಂದ ಮತ್ತು ಈ ಕಂಪನಿಗಳಿಂದ ಹೊಗೆ ಏನು ಬರ್ತಾ ಇದೆ ಅದು ತುಂಬ ವಿಷಕಾರಿಯಾದಂಥ ಹೊಗೆ. ಈ ಮರಗಳನ್ನು ಹಚ್ಚೋದ್ರಿಂದ ಏನಾಗ್ತದೆ ಅಂದರೆ ಇಂಗಾಲದ ಡೈಆಕ್ಸೈಡ್ ಅವುಗಳನ್ನು ತೆಗೆದುಕೊಂಡು ಅದು ಈ ಮರಗಳು ನಮಗೆ ಆಮ್ಲಜನಕವನ್ನು ಕೊಡ್ತವೆ. ಹೀಗಾಗಿ ಆರೋಗ್ಯ ಕೂಡ ಒಳ್ಳೆಯದಿರ್ತದೆ, ಶುದ್ಧವಾಗಿ ಗಾಳಿ ಸಿಗ್ತದೆ, ಕುಡಿಯುವ ನೀರು ಶುದ್ಧವಾಗಿರ್ತದೆ, ಮಳೆ ಕಾಲಕ್ಕೆ ಬರ್ತದೆ. ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾಯಿದೆ, ಮರಗಳು ಕಮ್ಮಿ ಆಗೋದ್ರಿಂದ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾಯಿದೆ ಮತ್ತು ಮಳೆ ಕಡಿಮೆ ಆಗ್ತಾಯಿದೆ. ಸೊ ಇದು ಎಲ್ಲ ಸರಿ ಹೋಗ್ತದೆ. ಮುಂದಿನ ದಿನದಲ್ಲಿ ಎಲ್ಲರೂ ಈ ಕಾಡನ್ನು ಬೆಳೆಸೋದ್ರ ಕಡೆಗೆ, ಗಿಡಗಳನ್ನು ಬೆಳೆಸೋದರ ಕಡೆಗೆ, ಪರಿಸರವನ್ನು ಈ ಪರಿಸರ ಸಂರಕ್ಷಣೆ ಮಾಡೋದ್ರ ಕಡೆಗೆ ಲಕ್ಷ್ಯ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ಕಣ್ಣಿದ್ದವ್ರಿಗೇನೆ ಪರಿಸರವನ್ನು ದಿನ ನೋಡ್ತಿರ್ತಾರೆ, ಯಾವ ರೀತಿ ವಾತಾವರಣ ಕಲುಷಿತವಾಗ್ತಿದೆ ಅಂತ ಪ್ರತಿನಿತ್ಯ ನೋಡೋರಿಗೇನೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆದ್ರೆ ತಾವು ಕಣ್ಣಿಲ್ಲದೆ ಇದ್ರು ನಾ ಪರಿಸರವನ್ನು ಕಣ್ಣಿಂದ ನೋಡೋದು ಮನಸ್ಸಿಂದ ನೋಡಿದಿರಲ್ಲ, ಏನು ಸರ್ ಸ್ಫೂರ್ತಿ ಇದಕ್ಕೆ, ಯಾವ ಕಾರಣಕ್ಕೆ ಹಿಂಗೆ ಮಾಡ್ತಿದ್ರಿ? ಇದಕ್ಕೇನು ಸ್ಫೂರ್ತಿ ಅಂತಂದರೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಫೂರ್ತಿ ಅನ್ನೋಕ್ಕಿಂತ ನಮಗೆ ಗೊತ್ತಾಗ್ತಾಯಿದೆ. ನನಗೆ ಮೂಗಿನಲ್ಲಿ ತುಂಬಾ ಒಂದು ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದು ನನಗೆ ಇದೆ. ಏನಾದರೂ ಸ್ವಲ್ಪ ದೂರ, ಎಷ್ಟೊಂದು ದೂರದಿಂದ ಹೊಗೆ ಇದ್ದರೂ ಕೂಡ ನನಗೆ ತಡ್ಕೊಳ್ಳಿಕ್ಕಾಗಲ್ಲ. ಮತ್ತು ತುಂಬ ಸ್ಮೆಲ್ಗಳು ಅಲ್ಲಿ ಇಲ್ಲಿ ಬರ್ತಾ ಇರ್ತದೆ. ಅಂದರೆ ನಮ್ಮ ಜನ ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡಲಿಕ್ಕಾಗಲ್ಲ. ಉದಾಹರಣೆ ಹೇಳಬೇಕಾದ್ರೆ ಯಾವುದೋ ಒಂದು ಕ್ಯಾರಿ ಬ್ಯಾಗ್ ಇಲ್ಲಿ ಒಂದು ಕಚರ ಇರ್ತದೆ, ಅದನ್ನು ರೋಡಲ್ಲಿ ಬಿಸಾಕೋದಾಗಲಿ, ಅದರಿಂದ ಸ್ಮೆಲ್ ಬರೋದಾಗಲಿ, ಮತ್ತು ಈ ಬೀಡಿ ಮತ್ತು ಬೇರೆ ಬೇರೆದೆಲ್ಲ ಸಿಗರೇಟ್ ಎಲ್ಲ ಸೇದೋದ್ರಿಂದ ನಮಗೆ ಸ್ಮೆಲ್ ಬರ್ತದಲ್ಲ, ಆ ಸ್ಮೆಲ್ಲೆಲ್ಲ ನಮಗೆ ಬರೋದಿಲ್ಲ. ಸೊ ಜನರು ಆ ಥರ ಅಬ್ಸರ್ವ್ ಮಾಡೋದಿಲ್ಲ, ನನಗೆ ಅಬ್ಸರ್ವ್ ಆಗ್ತದೆ. ಇದರಿಂದ ಏನಂತಂದರೆ ಈ ಗಿಡ ಮರಗಳಿದ್ದರೆ ಶುದ್ಧವಾದ ಗಾಳಿ ನನಗೆ ಮಹಸೂಸ್ ಆಗ್ತದೆ. ಕೆಲವೊಂದು ಕಡೆ ನಾನು ಹೋಗ್ತಾ ಇರ್ತೀನಿ, ಶುದ್ಧವಾದ ಗಾಳಿ ಎಲ್ಲಿದೆ, ಶುದ್ಧವಾದ ಗಾಳಿ ಎಲ್ಲಿಲ್ಲ ಅಂತ ನನಗೆ ಮಹಸೂಸ್ ಆಗ್ತದೆ. ಹೀಗಾಗಿ ಸುಮಾರು ಕಡೆ ನಾನು ಅಡ್ಡಾಡ್ತಿರುವಾಗ 90% ಶುದ್ಧವಾದ ಗಾಳಿನೇ ನಮಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಇದೊಂದು ಜನರಲ್ಲಿ ಜಾಗೃತಿ ಬರಬೇಕು ಅಂತಕ್ಕಂಥ ಒಂದು ಉದ್ದೇಶ ನಂದಾಗಿದೆ. ಉದಾಹರಣೆ ಹೇಳಬೇಕಂದ್ರೆ ಬೆಂಗಳೂರು ಸ್ವಲ್ಪ ಮಟ್ಟಿಗೆ ಇವಾಗ ನಮ್ಮ ಬೀದರಿಗೆ ಹೋಲಿಸಿದರೆ ಸ್ವಲ್ಪ ತಂಪಾದ ನಾಡು ಮತ್ತು ಮರಗಳ ನಾಡು ಅಂತ ನಾವು ಹೇಳ್ಬೋದು. ಅಲ್ಲಿ ನಮಗೆ ಒಳ್ಳೆಯ ವಾತಾವರಣ ಸಿಗ್ತದೆ. ಅದನ್ನು ನಾವು ಬೀದರ್ ಕಡೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿ ಇದೆ. ಹೀಗಾಗಿ ನಮ್ಮ ಬೀದರ್ ಜನರಲ್ಲೂ ಕೂಡ ಅದೇ ಥರದ ಒಂದು ಒಳ್ಳೆಯ ಭಾವನೆ ಬರಲಿ, ಮರ ಬೆಳೆಸುವಂಥ ಒಂದು ಮನಸ್ಸು ಬರಲಿ, ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳುವಂಥ ಒಂದು ಮನಸ್ಸು ಬರಲಿ, ಜಾಗೃತಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ಇದಿಷ್ಟು ದಿಲೀಪ್ ಕಾಡ್ವಾದವರ ಮಾತಾಗಿತ್ತೇನು. ಆ ಪರಿಸರ ದಿನಾಚರಣೆ ಯಾವುದೋ ಒಂದು 4 ಜನ ಸೇರಿಬಿಟ್ಟು ವೇದಿಕೆಯಲ್ಲಿ ಗಿಡಕ್ಕೆ ನೀರು ಎರಿಯೋದನ್ನು ನೋಡ್ತಿದ್ದೀವಿ. ಆದರೆ ತಮಗೆ ಕಣ್ಣಿಲ್ಲದೆ ಇದ್ದರು, ದೃಷ್ಟಿಹೀನರಾಗಿದ್ದರು, 300 ಸಸಿಗಳನ್ನ ಜನರಿಗೆ ಹಂಚುವ ಮೂಲಕ, ಸಂಗೀತ ಕಾರ್ಯಕ್ರಮಗಳನ್ನ ಬೀದಿಯಲ್ಲಿ ಕೂತು ಸಂಗೀತ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಜನರಿಗೆ ಪರಿಸರದ ಬಗ್ಗೆ, ಪರಿಸರ ಕಾಳಜಿಯ ಬಗ್ಗೆ ಅವೇರ್ನೆಸ್ ಮೂಡಿಸಿರೋದು ನಿಜಕ್ಕೂ ಖುಷಿಯ ವಿಚಾರ ಅಂತ ಹೇಳ್ಬೋದು. ಸಾರ್ವಜನಿಕರು ನಿಜಕ್ಕೂ ಈ ವ್ಯಕ್ತಿ ಮಾದರಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಒಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.